ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಲ್ಲಿರ್ತಕ್ಕಂತಹ ಈ ಒಂದು ಕ್ಲಾಸ್ ಒಳಗೆ ಈ ಒಂದು ಕ್ಲಾಸ್ ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದ್ರೆ ಪಾರ್ಟ್ 2 ಅಂತ ಹೇಳ್ತೀವಿ. ಪಾರ್ಟ್ 2 ಅಂತಕ್ಕಂಥದ್ದು. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎಂಟೈರ್ ಇಂಟ್ರೊಡಕ್ಷನ್ ಟುವರ್ಡ್ಸ್ ಟೆನ್ಸಸ್. ಕಾಲಗಳ ಬಗ್ಗೆ ಇರತಕ್ಕಂತಹ ಕಾಲಗಳ ಬಗ್ಗೆ ಇರತಕ್ಕಂತಹ ಎಂಟೈರ್ ಏನೇನು ಬರ್ತದ ಪ್ರತಿಯೊಂದನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಹೌದಾ? ಈ ಟೆನ್ಸ್ ಅಂದ್ರೆ ಏನು, ಟೆನ್ಸ್ ಮೀನಿಂಗ್ ಯಾವ ತರ ಇರ್ತದ, ಟೆನ್ಸ್ ನಲ್ಲಿ ಇರ್ತಕ್ಕಂತಹ ಟೈಪ್ಸ್ ಯಾವ್ಯಾವು, ಯಾವ ಟೆನ್ಸ್ಗೆ ಏನಂತ ಕರಿತೀವಿ ಅಂತಕ್ಕಂಥದನ್ನ ಇಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಟೆನ್ಸ್ ಫಾರ್ಮ್ಸ್ ಯಾವ ತರ ಇರ್ತಾವ, 12 ಫಾರ್ಮ್ಸ್ಗಳು ಬರ್ತಾವ. ಓಕೆ, 3 ಟೈಪ್ಸ್ಗಳು ಬರ್ತಾವ. ಅದೇ ರೀತಿಯಾಗಿ ಇದರ ಮೀನಿಂಗು, ಇದರ ಅರ್ಥ ಏನು, ಟೆನ್ಸ್ ಅಂದ್ರೆ ಏನು, ಟೆನ್ಸ್ ಅಂದ್ರೆ ಯಾಕೆ ಬೇಕು, ಟೆನ್ಸ್ ಅಂತಕ್ಕಂಥದ್ದು ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀವಿ. ಟೆನ್ಸ್ ಅನ್ನೋದೇನು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದೇನು ಮಾಡ್ತೈತೆ ಅಂದ್ರೆ ನಿಮ್ಮ ಆಲ್ಮೋಸ್ಟ್ ಆಲ್ ಗ್ರಾಮರ್ ಒಳಗೆ ಇರ್ತಕ್ಕಂತಹ ಮೋರ್ ದ್ಯಾನ್ 50% ಸಿಲೆಬಸ್ ಅನ್ನು ಏನು ಮಾಡ್ತೈತಿ ಕವರ್ ಮಾಡ್ಲಿಕ್ಕೆ. ಓಕೆ, ಕವರ್ ಮಾಡೇ ಮಾಡ್ತದೆ. ಯಾಕಂದ್ರೆ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಕ್ ಹೋದ್ರು ನಿಮ್ಗೆ ಏನ್ ಬೇಕು, ಮುಖ್ಯವಾಗಿ ಟೆನ್ಸ್ ಬೇಕೇ ಬೇಕು. ಟೆನ್ಸ್ ಇಲ್ಲದೆ ಏನಾಗಂಗಿಲ್ಲ, ಕ್ವಶನ್ಸ್ಗಳು ಸಾಲ್ವ್ ಆಗೋದಿಲ್ಲ. ಹಂಗಿರುವಾಗ ಟೆನ್ಸ್ ಅಂದ್ರೆ ಏನು, ಮುಖ್ಯವಾಗಿ ಕಾಲಗಳು ಅಂತ ಹೇಳ್ತೀವಿ. ಟೆನ್ಸ್ ಅಂದ್ರೆ ಏನು, ಕಾಲಗಳು ಯಾಕೆ ಬೇಕು, ಕಾಲಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ, ಯಾವ ಕಾಲ ಬಂದಾಗ ಏನ್ ಮಾಡಬೇಕು ಅಂತಕ್ಕಂಥದನ್ನ ಈ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಒಳಗೆ ನೋಡೋಣ. ಹೌದಾ? ಯಾರು ಈ ವಿಡಿಯೋನ ಹೊಸದಾಗಿ ನೋಡಕತ್ತೀರಿ, ಇದಕ್ಕಿಂತ ಮೊದಲು ಒಂದು ಟೆನ್ಸ್ ಪಾರ್ಟ್ 1 ಅಂತಕ್ಕಂಥ ಒಂದು ವಿಡಿಯೋ ಮಾಡಿ, ಟೆನ್ಸ್ ಪಾರ್ಟ್ 1 ಅಂತಕ್ಕಂಥ ಒಂದು ವಿಡಿಯೋ ಮಾಡ್ಯವ. ಅದ್ರೊಳಗೆ ಏನ್ ಮಾಡ್ಯವ ಅಂದ್ರೆ ಎಂಟೈರ್ ಬ್ಯಾಕ್ ಗ್ರೌಂಡ್ ಅನ್ನ ಡಿಸ್ಕಸ್. ಎಂಟೈರ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಏನಂದ್ರ, ಈಗ ಒಂದು ನಾವು ಟೆನ್ಸ್ ಸ್ಟಡಿ ಮಾಡಕ್ ಹೋಗ್ಬಿಟ್ರ ಅಲ್ಲಿ ಯಾವ್ಯಾವ ಟಾಪಿಕ್ಗಳನ್ನ ನಾವು ಸ್ಟಡಿ ಮಾಡಬೇಕು, ಮುಖ್ಯವಾಗಿ ಯಾವುದು ಒಂದು ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಹೋದಾಗ ಏನೇನು ಸ್ಟಡಿ ಮಾಡಬೇಕು, ಪ್ರೊನೌನ್ಸ್ ಅಂದ್ರೆ ಏನು, ವರ್ಬ್ ಫಾರ್ಮ್ಸ್ ಅಂದ್ರೆ ಏನು, ಓಕೆ, ಇವುಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ಈ ವಿಡಿಯೋನ ನೋಡ್ರಿ. ಅಲ್ಲಿವರೆಗೂ ಈ ವಿಡಿಯೋ ಅರ್ಥ ಆಗೋದಿಲ್ಲ. ಅರ್ಥ ಆಗ್ತದ, ಬಟ್ ಬ್ಯಾಕ್ಗ್ರೌಂಡ್ ನೋಡಿ ಇಂಟ್ರೊಡಕ್ಷನ್ ಬಂದು ನೆಕ್ಸ್ಟ್ ವಿಡಿಯೋ ಒಳಗೆ ಒಂದೊಂದು ಟೆನ್ಸ್ ನೋಡ್ಕೊಂತ ಹೋದಾಗ ಆಗ್ತಕ್ಕಂತಹ ಒಂದು ಕ್ಲಾರಿಫಿಕೇಶನ್ ಬಹಳಷ್ಟು ಮುಖ್ಯವಾಗಿರ್ತದೆ. ಓಕೆ, ಈ ಟೆನ್ಸ್ ಅಂದ್ರೆ ಏನು, ಯಾಕೆ ಬೇಕು, ಏನು ಅಂತಕ್ಕಂಥದನ್ನ ಈ ಒಂದು ವಿಡಿಯೋ ಒಳಗೆ ನಾವೇನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಹಂಗಿತ್ತಂದ್ರೆ ಏನ್ ಮಾಡೋಣ್ರಿ, ಇದೇನ್ ಮಾಡೋಣ, ನಮ್ದೊಂದು ಇದೇನದ ಇಂಡೆಕ್ಸ್ ಇದ್ದಂಗೆ. ಇದೇನು ಇಂಡೆಕ್ಸ್ ಅಂತ ಹೇಳ್ತೀರಿ. ಓಕೆ, ಈಗ ಏನ್ ಮಾಡೋಣ, ನೆಕ್ಸ್ಟ್ ವಿಡಿಯೋ ಯಾವ ತರ ಏನೇನು ಅಂತಕ್ಕಂಥದನ್ನ ನೆಕ್ಸ್ಟ್ ಸ್ಲೈಡ್ ಒಳಗೆ ನೋಡೋಣ. ಓಕೆ, ಹಂಗಿತ್ತಂದ್ರೆ ಟೆನ್ಸ್ ಮೀನಿಂಗ್ ಇದು. ಟೆನ್ಸ್ ಅಂದ್ರೆ ಏನ್ರಿ, ಕಾಲಗಳು. ಟೆನ್ಸ್ ಅಂದ್ರೆ ಏನು, ಕಾಲಗಳನ್ನ ಯಾಕೆ ಸ್ಟಡಿ ಮಾಡಬೇಕು, ಮಾಡ್ಬೇಕಂದ್ರೆ ಟೈಮ್ ಆಫ್ ದ ಆಕ್ಷನ್ ಇನ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಇದೆ, 4 ಸೆಂಟೆನ್ಸ್ ಬರಿತೀನಿ ನೋಡಿ. ಐ ಗೋ ಟು ಸ್ಕೂಲ್, ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಗಾನ್ ಟು ಸ್ಕೂಲ್, ಇವೆಲ್ಲ ಸೆಂಟೆನ್ಸ್ ಬರೆದಾಗ ಅದೇ ರೀತಿಯಾಗಿ ನೋಡ್ರಿ, ಐ ಹ್ಯಾಡ್ ಗಾನ್ ಟು ಸ್ಕೂಲ್, ಇಲ್ಲೆಲ್ಲ ಟೆನ್ಸ್ ಒಳಗ ಇಲ್ಲಿ ಹ್ಯಾಡ್ ಬಂದಾಗ ಏನು, ಹ್ಯಾವ್ ಬಂದಾಗ ಯಾವ ಟೆನ್ಸು, ಇವೆಲ್ಲ ಟೆನ್ಸು ಅಂದ್ರ ಇಲ್ಲಿರ್ತಕ್ಕಂಥ ಈಗ ಆಗಿದ್ದು ಹೇಳತ್ತದ, ಹಿಂದಾಗಿದ್ದು, ಮುಂದಾಗೋದು, ಆ ಟೆನ್ಸ್ಗಳಿಗೆ ಏನೇನಂತೇವು ಅಂತಕ್ಕಂಥದ್ದು ಮುಖ್ಯ. ಟೈಮ್ ಆಫ್ ಆಕ್ಷನ್, ಇಲ್ಲಿರ್ತಕ್ಕಂಥ ಒಂದು ಆಕ್ಷನ್, ಇಲ್ಲಿ ಸ್ಕೂಲ್ಗೆ ಏನ್ ಮಾಡತ್ತಾನ, ಹೋಗಾಕತ್ತಾನ, ಯಾವಾಗ ಹೋಗಾಕತ್ತಾನ ಅದು ಇಂಪಾರ್ಟೆಂಟ್. ಒಂದು ಆಕ್ಷನ್ ಆಗಾಕತ್ತೈತಿ, ಇಲ್ಲಿ ಒಂದು ಆಕ್ಷನ್ ಅಂದ್ರೆ ಏನು, ಕ್ರಿಯೆ. ಈ ಕ್ರಿಯೆನ ಸೂಚಿಸ್ತಕ್ಕಂಥ ವರ್ಡ್ಸ್ ಗಳಿಗೆ ಏನಂತ ಕರಿತೇವೆ, ವರ್ಬ್ಸ್ ಅಂತ ಕರಿತೇವೆ, ಕ್ರಿಯಾಪದಗಳಂತ ಕರಿತೇವೆ. ಹಂಗಿದ್ದಾಗ ಅಲ್ಲಿ ಒಂದು ಆಕ್ಷನ್ ಆಗಾಕತ್ತೈತಿ, ಅದು ಯಾವಾಗ ಆಗಾಕತ್ತೈತಿ, ಆ ಆಕ್ಷನ್ ಯಾವಾಗ ಅಂತಕ್ಕಂಥದ್ದ ಏನಂದ್ರೆ ಟೆನ್ಸ್. ಅದು ಯಾವಾಗ ಆಗಾಕತ್ತೈತಿ, ಇವತ್ತ, ನಿನ್ನೆ, ಮೊನ್ನೆ, ನಾಳೆ, ಇನ್ನೊಂದು ವಾರ ಬಿಟ್ಟ, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ ಇಯರ್, ಪ್ರತಿಯೊಂದನ್ನ ಸೂಚಿಸ್ತಕ್ಕಂಥದ್ದು ಯಾವಾಗ ಅಂತಕ್ಕಂಥದ್ದು ಬಂದಾಗ ನಾವೇನು ಸ್ಟಡಿ ಮಾಡ್ತೀವಲ್ಲಿ ಟೆನ್ಸ್ ಅಂತಕ್ಕಂಥದ್ದು ಮುಖ್ಯ. ಓಕೆ, ಟೆನ್ಸ್ ಒಂದು ಕಲ್ತು ಬಿಡ್ರಿ ನಿಮ್ಗೆ ಏನಾಕೈತೆ ಅಂದ್ರೆ ಎಂಟೈರ್ ಆಲ್ಮೋಸ್ಟ್ ಆಲ್ 50% ಗ್ರಾಮರ್ ಕವರ್ ಮಾಡಿ ಕೊಡ್ತೈತಿ. ಓಕೆ, ಇದು ಬಂತಂದ್ರೆ ತಿಳ್ಕೊಂಡ್ಬಿಡ್ರಿ, ಆಕ್ಟಿವ್ ವೈಸ್ ಬರ್ತಾವ, ಪ್ಯಾಸಿವ್ ವೈಸ್ ಬರ್ತಾವ. ಇದು ಬಂತ ಡೈರೆಕ್ಟ್ ಬರ್ತೈತಿ, ಇಂಡೈರೆಕ್ಟ್ ಬರ್ತೈತಿ. ಇಲ್ಲೇ ನೀವು ಏನ್ ಮಾಡ್ಬೋದು, 70% ಸಿಲೆಬಸ್ ಕವರ್ ಮಾಡ್ಬೋದು. ಇವುಗಳ ಎಕ್ಸಾಮ್ಗೆ ಇವುಗಳನ್ನ ಬಿಟ್ರೆ ಏನೂ ಇರಂಗಿಲ್ಲ. ಇದ್ರೊಳಗ ರೂಲ್ಸ್ ಬರ್ತಾವ, ಟೆನ್ಸ್ ಕಲ್ತನ ರೂಲ್ಸ್ ಗೊತ್ತಾಗ್ತಾವ. 120 ಗ್ರಾಮರ್ ರೂಲ್ಸ್ ಅಂತ ಗೊತ್ತಿರ್ಬೋದು, 120 ಗ್ರಾಮರ್ ರೂಲ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಬರ್ಬೇಕಂದ್ರೆ ನೀವು ಮೊದಲು ಏನು ಗೊತ್ತಿರಬೇಕು, ಟೆನ್ಸ್ ಗೊತ್ತಿರಬೇಕು, ಎಲ್ಲಿ ಹ್ಯಾವ್ ಬಳಸಬೇಕು, ಎಲ್ಲಿ ಹ್ಯಾಸ್ ಬಳಸಬೇಕು,
ಒಂದು ಜಗದಾಗ ಬೇರೆ ಬಳಸಿದ್ರೆ ಗ್ರಾಮೆಟಿಕಲ್ ಎರರ್ ಆಕೈತಿ. ಒಂದು ಬ್ಲ್ಯಾಂಕ್ ಕೊಟ್ಟರೆ ಅಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ ಆಕೈತಿ. ಓಕೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕೊಟ್ಟರೆ ಅಂದ್ರೆ ನೀವು ಇಂಪ್ರೂವ್ಮೆಂಟ್ ಮಾಡಕ್ಕೆ ನಿಮಗೆ ಏನು ಬರಬೇಕು, ಮೊದಲು ಬರಬೇಕು. ಹಂಗೆ ಬರ್ಬೇಕಂದ್ರೆ ನಿಮಗೆ ಏನು ಗೊತ್ತಿರ್ಬೇಕಂದ್ರೆ ಈ ಟೆನ್ಸ್ ಅಂತಕ್ಕಂಥ ಟಾಪಿಕ್ ಗೊತ್ತಿರಬೇಕು. ಓಕೆ, ಟೆನ್ಸ್ ಅಂದ್ರೆ ಏನೇನು ಗೊತ್ತಾಯ್ತು ನಿಮಗೀಗ? ಟೆನ್ಸ್ ಅಂದ್ರೆ ಯಾವಾಗ ಆ ಕ್ರಿಯೆ ಆಗೈತಿ, ಯಾವಾಗ ಆ ಕ್ರಿಯೆ ಆಗೈತಿ ಅನ್ನೋದೇನೈತಿ ಟೆನ್ಸ್. ಓಕೆ, ದಿಸ್ ಈಸ್ ಕಾಲಗಳು. ಕಾಲ ಅಂದ್ರೆ ಏನು? ಈಗಾಗಿದ್ದು, ಮೊನ್ನೆ ಆಗಿದ್ದು, 1 ವರ್ಷ ಹಿಂದಿಂದು, 2 ವರ್ಷ ಹಿಂದಿಂದು, ಯಾವಾಗ 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 ಅನ್ನೋದೇನ್ರಿ. ಓಕೆ, ಹಂಗಿತ್ತಂದ್ರೆ ಏನ್ ಮಾಡೋಣ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಒಳಗ ಏನೈತಿ ಅಂತಕ್ಕಂಥದ್ದು ನೋಡೋಣ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಅರ್ಥ ಆಗಿತ್ತಂದ್ರೆ ಇದು ಯಾವ ಟೆನ್ಸ್ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಐ ಆಮ್ ರೀಡಿಂಗ್ ಅ ನಾವೆಲ್. ಐ ಆಮ್ ರೀಡಿಂಗ್ ಅ ನಾವೆಲ್. ಇದು ಯಾವ ಟೆನ್ಸು ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಯಾವ ಟೆನ್ಸ್ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಏನ್ ಮಾಡ್ರಿ, ತಿಳಿಸ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಟೈಪ್ಸ್ ಆಫ್ ಟೆನ್ಸ್. ಟೈಪ್ಸ್ ಅಂದ್ರೆ ಏನ್ರಿ? ಭಾಗಗಳು. ಇದ್ರಾಗ ಟೆನ್ಸಿನ ಭಾಗಗಳು. ಟೆನ್ಸ್ ಒಳಗ ಭಾಗಗಳು ಎಷ್ಟದ? ವಿಧಗಳು. ವಿಧಗಳು ಅಂತ ಹೇಳ್ತೀವಿ. ಓಕೆ, ಹಂಗಿದ್ದಾಗ ಫಸ್ಟ್ ಒನ್ ಯಾವುದು? ಪ್ರೆಸೆಂಟ್ ಟೆನ್ಸ್. ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪಾಸ್ಟ್ ಟೆನ್ಸ್, ಥರ್ಡ್ ಒನ್ ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಇಲ್ಲಿಂದ ಏನಾಗ್ತದಂದ್ರ ಇಲ್ಲಿಂದ ಒಂದು ಜರ್ನಿ ಬೇರೆ ಸ್ಟಾರ್ಟ್ ಆಗ್ತದೆ. ಇಟ್ಟು ದಿನ ಆಗಿರ್ತಕ್ಕಂಥ ಗ್ರಾಮರ್ ಕ್ಲಾಸಸ್ ಬೇರೆ, ಇನ್ನು ಮುಂದೆ ಹೋಗ್ತಕ್ಕಂತಹ ಗ್ರಾಮರ್ ಕ್ಲಾಸಸ್ಗಳು ಬೇರೆ ಆಗ್ತಾವ. ಯಾಕಂದ್ರೆ ಬಹಳಷ್ಟು ಡೀಪ್ ಆಗಿ ಹೋಗೋಣ. ಚೆನ್ನಾಗಿ ಒಮ್ಮೆ ಕಲ್ತು ಬಿಟ್ರಿ ಅಂದ್ರೆ ಮೋರ್ ದೆನ್ ಒಂದು 10 ರಿಂದ 12 ವಿಡಿಯೋ ಆಗ್ತಾವ. ಪ್ರತಿಯೊಂದು ಒಂದೊಂದು ಅಷ್ಟೇ 30 ಮಿನಿಟ್ಸ್ 40 ಮಿನಿಟ್ಸ್. ಪ್ರತಿಯೊಂದನ್ನು ಕರೆಕ್ಟಾಗಿ ನೀವು ನೋಡಿದ್ದಾಗಿದ್ರೆ ಕಲ್ತದ್ದಾಗಿದ್ರೆ ನೀವು ಜೀವನದಾಗ ಏನಾಗಂಗಿಲ್ಲ, ಟೆನ್ಸ್ ಮರೆಯೋದಿಲ್ಲ. ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಕ್ವಶನ್ಸ್ಗಳು. ಹಂಗಿತ್ತಂದ್ರ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನ್ರಿ? ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನಂತ ಕರಿತೀವಿ ಅಂದ್ರ ವರ್ತಮಾನ ಕಾಲ ಅಂತ ಕರಿತೀವಿ. ಯಾವ ಕಾಲ ರೀ? ವರ್ತಮಾನ ಕಾಲ. ಪಾಸ್ಟ್ ಟೆನ್ಸ್ ಅಂದ್ರ ಭೂತ ಕಾಲ. ಫ್ಯೂಚರ್ ಟೆನ್ಸ್ ಅಂದ್ರ ಭವಿಷ್ಯತ್ ಕಾಲ. ಏನ್ರಿ? ಭವಿಷ್ಯತ್ ಕಾಲ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ವರ್ತಮಾನ ಕಾಲ ಅಂದ್ರೆ ಏನ್ ನೋಡೋಣ. ಆಕ್ಷನ್ ಹ್ಯಾಪನಿಂಗ್ ನೌ ಆರ್ ರೆಗ್ಯುಲರ್ಲಿ. ಓಕೆ, ಅಂದ್ರೆ ರೆಗ್ಯುಲರ್ಲಿ ಏನಾದ್ರು ಒಂದು ಆಕ್ಷನ್ ಆಗ್ತಾ ಇದ್ರ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಆಗ್ತಾ ಇದ್ರ, ಅದಕ್ಕೆ ಏನಂತ ಕರಿತೇವ? ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೇವೆ. ಇಲ್ಲಿ ಇರ್ತಕ್ಕಂತಹ ನೌ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಒಂದು ಎಕ್ಸಾಂಪಲ್ ಕೊಟ್ರ ನೋಡ್ರಿ, ಶಿ ರೈಟ್ಸ್ ಅ ಲೆಟರ್ ಅಂತಕ್ಕಂಥದ್ದು ಒಂದು ಎಕ್ಸಾಂಪಲ್. ಶಿ ರೈಟ್ಸ್ ಅ ಲೆಟರ್ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ತಿಳ್ಕೊಂಡ್ಬಿಡ್ರಿ. ಬಹಳಷ್ಟು ವರ್ತಮಾನ ಕಾಲ ಅಂದ್ರೆ ಸದ್ಯ ಏನ್ ನಡೆಯಕತ್ತೈತಿ, ಈಗ ನೀವು ಕ್ಲಾಸ್ ಕೇಳಾಕತ್ತಿರಲ್ಲ, ದಿಸ್ ಈಸ್ ವರ್ತಮಾನ ಕಾಲ. ದಿಸ್ ಈಸ್ ದ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಅಂದ್ರೆ ಏನ್ರಿ? ಪ್ರೆಸೆಂಟ್ ಆಗಿ ನಡೆದಿರೋದ ಪ್ರೆಸೆಂಟ್ ಟೆನ್ಸ್ ಇರ್ತದ. ಓಕೆ, ಹಂಗಿತ್ತಂದ್ರ ಪಾಸ್ಟ್ ಟೆನ್ಸ್ ಅಂದ್ರೆ ಏನ್ರಿ? ಅದೆಲ್ಲ ಪಾಸ್ಟ್ ಅವಾಗ ಹಂಗಿತ್ತಪ್ಪ, ಆಗಿ ಹೋಗಿರ್ತಕ್ಕಂಥದ್ದು. ಆಕ್ಷನ್ ದ್ಯಾಟ್ ಆಲ್ರೆಡಿ ಹ್ಯಾಪನ್. ಓಕೆ, ಹ್ಯಾಪನ್ ಅಂದ್ರೆ ಏನ್ರಿ? ನಡೆದು ಹೋಗಿರುವ. ಇದು ಸದ್ಯ ನಡೀತಾ ಇರುವ, ಸದ್ಯದ. ಇದು ನೆಕ್ಸ್ಟ್ ಏನು ನೋಡು. ನಡೆದು ಹೋಗಿರುವ ಅಂದ್ರೆ ಏನ್ರಿ? ಆಲ್ರೆಡಿ ಕೆಲಸ ಏನಾಗೈತಿ, ಆಗಿ ಹೋಗೈತಿ. ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳ್ತಾರೆ. ಪಾಸ್ಟ್ ಇಸ್ ಪಾಸ್ಟ್ ಅಂದ್ರೆ ಏನ್ರಿ? ಹಿಂದಾಗಿ ಹೋಗಿರ್ತಕ್ಕಂಥದ್ದು ಪಾಸ್ಟ್ ಟೆನ್ಸು. ಪ್ರೆಸೆಂಟ್ ನಡೀತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಮೂರನೇ ಟೆನ್ಸ್ ಯಾವ್ದಂದ್ರೆ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಂದ್ರೆ ಏನ್ರಿ? ಭವಿಷ್ಯತ್. ಭವಿಷ್ಯ ಅಂದ್ರೆ ಯಾವುದು? ಮುಂದೆ ಆಗ್ತಕ್ಕಂಥದ್ದು. ಆಕ್ಷನ್ ದ್ಯಾಟ್ ವಿಲ್ ಹ್ಯಾಪನ್ ಲೇಟರ್. ಓಕೆ, ಮುಂದೆ ಆಗುವಂತಹ ಆಕ್ಷನ್ಸ್ ಗಳಿಗೆ ಏನಂತ ಹೇಳ್ತೀವಿ ನಾವು? ಏನಂತ ಹೇಳ್ತೀವ್ರಿ? ಫ್ಯೂಚರ್ ಟೆನ್ಸ್. ಈಗ ನೀವು ಒಂದು ವಾಕ್ ಮಾಡತ್ತೀರ ಅಂದ್ರೆ ಐ ಆಮ್ ವಾಕಿಂಗ್ ಅಂತ ಹೇಳ್ತೀರಿ. ಓಕೆ, ನೀವು ವಾಕ್ ಮಾಡುತ್ತಿದ್ರಿ ಅಂದಾಗ ಏನ್ ಹೇಳ್ತೀರಿ? ಐ ವಾಸ್ ವಾಕಿಂಗ್ ಅಂತ ಹೇಳ್ತೀರಿ. ಮುಂದೆ ಮಾಡ್ತೀರಿ ಅಂದಾಗ ಐ ವಿಲ್ ಬಿ ವಾಕಿಂಗ್ ಅಂತಕ್ಕಂಥದನ್ನ ಹೇಳ್ತೀರಿ. ಓಕೆ, ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೀರಿ? ಓಕೆ, ಈ ಟೆನ್ಸ್ ಅನ್ನ ಎಂಟೈರ್ ಟೆನ್ಸ್ ಅನ್ನ ಕಲ್ಕೊಳ್ಬೇಕಂದ್ರೆ ನೀವು ಏನು ಕಲಿಬೇಕು? ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು, ಪ್ರೊನೌನ್ಸ್ಗಳಂದ್ರೆ ಏನು. ಓಕೆ, ನಮ್ಮ ಲಾಸ್ಟ್ ವಿಡಿಯೋ ಮಾಡಿದ್ದೆ ಇದರ ಸಲುವಾಗಿದೆ. ಲಾಸ್ಟ್ ವಿಡಿಯೋನ ಮಾಡಿದ್ದೆ ಇದರ ಸಲುವಾಗಿ. ಅಲ್ಲಿರ್ತಕ್ಕಂತಹ ವರ್ಬ್ ಫಾರ್ಮ್ಸ್ಗಳು ಯಾವ ತರ ಬರ್ತಾವ ಅಂತಕ್ಕಂಥದ್ದು ನೋಡ್ರಿ. ಟೆನ್ಸ್ ಅಂತಕ್ಕಂಥದ್ದು ನಿಮ್ಗೆ ಯಾಕೆ ನಾವು ಹೊಳ್ಳೆ ಹೇಳತ್ತಂದ್ರೆ, ನಾ ಅಪ್ಲೈನ್ ಕ್ಲಾಸ್ ಒಳಗೆ ಹೇಳೋದು ಒಂದ, ಟೆನ್ಸ್ ಕಲೀರಿ, ಜೀವನ ಆಕೈತಿ. ಓಕೆ, ಇಂಗ್ಲೀಷ್ ಒಳಗೆ ಸರ್ವೈವ್ ಆಗ್ಬೇಕಂದ್ರೆ ಟೆನ್ಸ್ ಕಲೀಲೇಬೇಕು. ಒಂದು ಸೆಂಟೆನ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಟೆನ್ಸ್ ಬರಬೇಕು, ಇಲ್ಲಾಂದ್ರೆ ಒಟ್ಟು ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅದಕ್ಕೋಸ್ಕರ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಮೂರು ಅಂತಕ್ಕಂಥ ವರ್ತಮಾನ ಕಾಲ, ವರ್ತಮಾನ, ಭೂತ, ಭವಿಷ್ಯತ್ ಅಂತಕ್ಕಂಥ ಮೂರು ಕಾಲಗಳನ್ನ ಏನ್ ಮಾಡಿದ್ವಿ ನಾವೀಗ ನೋಡಿದ್ವಿ. ಓಕೆ, ವರ್ತಮಾನ ಅಂದ್ರೆ ಸದ್ಯದ್ದು, ಭೂತ ಅಂದ್ರೆ ಆಗಿ ಹೋಗಿರುವ, ಭವಿಷ್ಯ ಅಂದ್ರೆ ಮುಂದೆ ಆಗುವಂತಹ ಕಾಲಗಳು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಂತ ಅನ್ಕೊಳ್ತಾ ಇದ್ದೀನಿ. ಹಂಗಿತ್ತಂದ್ರ
ಏನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ನಿಮಗೆ ಕ್ಲಾಸ್ ಹೆಂಗ್ ಅನಿಸ್ತಾ ಇದೆ, ಏನ್ ಅನಿಸ್ತಾ ಇದೆ, ಚಲೋ ಅನಿಸಿದ್ರೆ ಚಲೋ ಅಂತ ಹೇಳ್ರಿ, ಇಲ್ಲ ಇನ್ನೂ ಒಂದು ಸ್ವಲ್ಪ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು ಸರ್ ಈ ತರ ಹೇಳ್ರಿ, ಸರ್ ಈ ತರ ಹೇಳ್ರಿ ಅಂದ್ರು ಏನ್ ಮಾಡ್ತೀನಿ ಅಡಾಪ್ಟ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿರ್ತಕ್ಕಂತಹ ಒಂದು ನಾವೇನ್ ಮಾಡಿದ್ವಿ ಈಗ ಟೆನ್ಸ್ ಮೀನಿಂಗ್ ಏನು ಎಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿರ್ತಕ್ಕಂತಹ ಟೈಪ್ಸ್ ಅನ್ನ ನೋಡಿದ್ವಿ. ಓಕೆ, ಯಾರಾದ್ರೂ ಕೇಳ್ರೆ ಟೆನ್ಸ್ ಒಳಗೆ ಎಷ್ಟು ಟೈಪ್ಸ್ ಅದಾವ ಅಂದ್ರೆ 3 ಅದಾವ್ರಿ. ಒಂದು ಪ್ರೆಸೆಂಟ್, ಒಂದು ಪಾಸ್ಟ್, ಒಂದು ಫ್ಯೂಚರ್ ಅಂತಕ್ಕಂಥದ್ದು ನಿಮ್ಗೆ ಹೇಳಲಿಕ್ಕೆ ಬರಬೇಕು. ಓಕೆ, ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಲಾಸ್ಟ್ ಹೇಳಿರೋಗಿ ಏನ್ ನೋಡಿದ್ವಿ, ಟೆನ್ಸ್ ಅಂದ್ರೆ ಏನ್ ಅಂತಕ್ಕಂಥದ್ದು ನೋಡಿದ್ವಿ, ಒಂದು ಇಂಟ್ರೊಡಕ್ಷನ್ ಇತ್ತು. ನೆಕ್ಸ್ಟ್ ಸ್ಲೈಡ್ ನೋಡಿ, ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಏನಂದ್ರೆ ವರ್ತಮಾನ ಕಾಲ. ಓಕೆ, ವರ್ತಮಾನ ಕಾಲ 3 ಟೆನ್ಸ್ ಅದಾವ. ಓಕೆ, 3 ಟೆನ್ಸ್ ಅದಾವ. ಈ 3 ಟೆನ್ಸ್ ಒಳಗೆ ಏನ್ ಮಾಡ್ತೀವಿ ಅಂದ್ರೆ 12 ಫಾರ್ಮ್ಸ್ ಗಳನ್ನ ಹೇಳ್ತೀವಿ. ಎಷ್ಟು? 12 ಫಾರ್ಮ್ಸ್ ಗಳನ್ನ ನಾವು ಸ್ಟಡಿ ಮಾಡ್ತೀವಿ. ಆ 12 ಫಾರ್ಮ್ಸ್ ಗಳು ಏನನ್ನ ಹೊಂದಿರ್ತಾವ ಅಂದ್ರ ಒಂದು ಸಿಂಪಲ್ ಆಗಿರ್ತದ, ಒಂದೇನಾಗಿರ್ತದ್ರಿ ಸಿಂಪಲ್, ನಮ್ಗತ್ತೆ ಸಿಂಪಲ್ ಆಗಿರ್ತದ. ಒಂದೇನಾಗಿರ್ತದ್ರಿ ಕಂಟಿನ್ಯೂಸ್ ಆಗಿರ್ತದ. ಸಿಂಪಲ್ ಇದ್ರೊಳಗೆ ಏನಾಗಿರ್ತದ್ರಿ ಕಂಟಿನ್ಯೂಸ್ ಆಗಿರ್ತದ. ಒಂದೇನಾಗಿರ್ತದ ಪರ್ಫೆಕ್ಟ್ ಆಗಿರ್ತದ. ಒಂದೇನಾಗಿರ್ತದ್ರಿ ಪರ್ಫೆಕ್ಟ್. ಇನ್ನೊಂದು ಏನಾಗಿರ್ತೈತಿ ಎರಡು ಕೂಡ ಒಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ತದೆ. ಒಂದು ಸಿಂಪಲ್, ಒಂದು ಕಂಟಿನ್ಯೂಸ್, ಒಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿ ಇರ್ತದ. ಇವು 4 ಏನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಫಾರ್ಮ್ಸ್ ಇಂಟು 3 ಸ್ಟ್ಯಾನ್ಸ್ ಅಂದಾಗ ಎಷ್ಟು ಬರ್ತೈತಿ 12 ಆಗ್ತದೆ. ಓಕೆ, 12 ಫಾರ್ಮ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಈ ಒಂದು ವಿಡಿಯೋ ಒಳಗ ನೆಕ್ಸ್ಟ್ ನೋಡೋಣ. ಓಕೆ, ಬಂದು ನೋಡ್ರಿ ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್. ಇಲ್ಲಿರ್ತಕ್ಕಂಥ ಯಾವ ತರ ಹೇಳ್ತೀವಿ, ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾಮಾನ್ಯ ವರ್ತಮಾನ ಕಾಲ. ಯಾವ್ದು? ಸಾಮಾನ್ಯ ವರ್ತಮಾನ ಕಾಲ, ಸಿಂಪಲ್ ಆಗಿರ್ತಕ್ಕಂಥ ಒಂದು ವರ್ತಮಾನ ಕಾಲ. ನೆಕ್ಸ್ಟ್ ಬರ್ತದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಅಂದ್ರೆ ಏನ್ರಿ ಮುಂದುವರೆದ ವರ್ತಮಾನ ಕಾಲ. ಓಕೆ, ಕೆಲಸ ಏನಾಗಕತ್ತದ ಮುಂದುವರೆಯಕತ್ತದ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರ ಪೂರ್ಣ ವರ್ತಮಾನ ಕಾಲ. ಪೂರ್ಣವಾಗಿ ಏನಾಗೈತಿ ಜಸ್ಟ್ ಕಂಪ್ಲೀಟ್ ಆಗೈತಿ, ಒಂದು ಕೆಲಸ ಮುಗಿದು ಹೋಗೈತಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿ. ನೆಕ್ಸ್ಟ್ ನೋಡ್ರಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪೂರ್ಣ ಮುಂದುವರೆದ. ಓಕೆ, ಮೊದ್ಲು ಕೆಲಸ ಪೂರ್ಣಗೊಂಡೈತಿ, ಮತ್ತೇನಾಗತ್ತೈತ್ರಿ ಕಂಟಿನ್ಯೂ ಆಗತ್ತೆ. ನೀವು ಒಂದು ಕಂಪ್ನಿ ಒಳಗೆ ಕೆಲಸ ಮಾಡತ್ತೀರಿ, 2018ರಿಂದ ಕೆಲಸ ಮಾಡತ್ತೀರಿ, ಇನ್ನ ಮಟನು ಮಾಡಾಕತ್ತೀರಿ ಅಂದಾಗ ಈ ಟೆನ್ಸ್ ಒಳಗೆ ಬರ್ತದೆ. ಓಕೆ, ಹಂಗಿದ್ದಾಗ ಇಲ್ಲೊಂದು ತಿಳ್ಕೊಂಡ್ಬಿಡ್ರಿ, ಒಂದು ಸಿಂಪಲ್ ಆಯ್ತು, ಒಂದು ಕಂಟಿನ್ಯೂಸ್ ಆಯ್ತು, ಒಂದು ಪರ್ಫೆಕ್ಟ್ ಆಯ್ತು, ಒಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಆಯ್ತು. ಈ ಫಾರ್ಮ್ಸ್ ಗಳನ್ನ ಯಾಕೆ ಸ್ಟಡಿ ಮಾಡಬೇಕು? ಈ ಫಾರ್ಮ್ಸ್ ಗಳನ್ನ ಯಾಕೆ ಸ್ಟಡಿ ಮಾಡ್ಬೇಕಂದ್ರೆ ಒಂದು ಆಕ್ಟಿವ್ ವೈಸ್ ಒಳಗೆ ಒಂದು ಕ್ವಶನ್ ಕೊಟ್ಟಾಗ ಇದನ್ನ ಪ್ಯಾಸಿವ್ ವೈಸ್ ಒಳಗೆ ಎತ್ತರಾಗ ನೀವು ಚೇಂಜ್ ಮಾಡ್ಬೇಕಂತಕ್ಕಂಥದ್ದು ಫಾರ್ಮ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದು ಆಕ್ಟಿವ್ ಪ್ಯಾಸಿವ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ, ಒಂದು ಡೈರೆಕ್ಟ್ ಸ್ಪೀಚ್ ಇನ್ಡೈರೆಕ್ಟ್ ಸ್ಪೀಚ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಈ ಫಾರ್ಮ್ಸ್ ಗಳು ಬೇಕೇ ಬೇಕು. ಅದೇ ರೀತಿಯಾಗಿ ಗ್ರಾಮೆಟಿಕಲ್ ಎರರ್ ಆಗಿರಬಹುದು, ಗ್ರಾಮೆಟಿಕಲ್ ಎರರ್ ಮುಖ್ಯವಾಗಿ ಕ್ಲೋಸ್ ಟೆಸ್ಟ್, ಇಲ್ಲೆಲ್ಲ ಹೆಲ್ಪ್ ಆಗ್ತಕ್ಕಂಥ ಫಾರ್ಮ್ಸ್ ಗಳು ಯಾವ ಅಂದ್ರೆ ಇವು. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ, ಇದರೊಳಗೂ 4 ಫಾರ್ಮ್ಸ್ ಗಳಿದಾವ. ಪ್ರೆಸೆಂಟ್ ಟೆನ್ಸ್ ಒಳಗೆ 4 ಅದಾವ. ಯಾವ್ಯಾವ ಅಂದ್ರೆ ಒಂದು ಸಿಂಪಲ್, ಒಂದು ಕಂಟಿನ್ಯೂಸ್, ಒಂದು ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಇವುಗಳನ್ನ 12 ಫಾರ್ಮ್ಸ್ ಅನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ ಬಹಳಷ್ಟು ಚೆನ್ನಾಗಿರ್ತಕ್ಕಂತಹ ಫ್ಯೂಚರ್ ಇದ್ರೊಳಗೆ ಐತಿ. ಓಕೆ, ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಸ್, ಲಾಸ್ಟ್ ಮಟ್ಟ ವಿಡಿಯೋ ನೋಡ್ರಿ, ನಿಮ್ಗೊಂದು ಟ್ರಿಕ್ ಹೇಳ್ತೀನಿ. ಆ ಟ್ರಿಕ್ ಜೀವನದಾಗ ಎಂದೂ ಮರೆಯಂಗಿಲ್ಲ ನೀವು, ಅಷ್ಟು ಚೆನ್ನಾಗಿರ್ತಕ್ಕಂಥ ಟ್ರಿಕ್. ಲಾಸ್ಟ್ ಮಟ್ಟ ವಿಡಿಯೋನ ನೋಡ್ರಿ. ನೆಕ್ಸ್ಟ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ್ರೆ ಏನ್ರಿ ಭೂತಕಾಲ. ಪಾಸ್ಟ್ ಟೆನ್ಸ್ ಅಂದ್ರೆ ಏನು? ಭೂತಕಾಲ, ಆಗಿ ಹೋಗಿರುವ ಕೆಲಸ ಭೂತಕಾಲ. ಹಂಗಿದ್ದಾಗ ಇಲ್ಲಿರ್ತಕ್ಕಂಥ ಒಂದು ಇದ್ರೊಳಗೂ ಸೇಮ್, ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್, ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. 4 ಫಾರ್ಮ್ಗಳು ಬರ್ತಾವ. ಇದು ಸೇಮ್, ಸಾಮಾನ್ಯ, ಮುಂದುವರೆದ, ಪೂರ್ಣ ಮುಂದುವರೆದ ಅಂತಕ್ಕಂಥದ್ದು ಭೂತಕಾಲದಲ್ಲಿ ಏನ್ ಮಾಡ್ತೇವೆ ಸ್ಟಡಿ ಮಾಡ್ತೇವೆ. ಓಕೆ, ಪಾಸ್ಟ್ ಟೆನ್ಸ್ ಒಳಗೂ ಕೂಡ ಏನದಾವ ಅಂದ್ರೆ 4 ಫಾರ್ಮ್ಸ್ಗಳು ಇದಾವ. 4 ಫಾರ್ಮ್ಸ್ ಎತ್ರೊಳಗೆ ಬರ್ತಾವ, ಪಾಸ್ಟ್ ಟೆನ್ಸ್ ಒಳಗೆ ಬರ್ತಾವ. ಇವು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಸೇಮ್, ಡೈರೆಕ್ಟ್ ಇಂಡೈರೆಕ್ಟ್ ಆಗಿರ್ಬೋದು, ಆಕ್ಟಿವ್ ಪ್ಯಾಸಿವ್ ಆಗಿರಬಹುದು, ಅನೇಕ ಕ್ವಶನ್ಸ್ ಗಳನ್ನ ಏನ್ ಮಾಡ್ತೀವಿ ಇಲ್ಲಿಂದ ಸಾಲ್ವ್ ಮಾಡ್ತೀವಿ. ಓಕೆ, ಒಂದೊಂದಾಗಿ ಒಂದು ವಿಡಿಯೋ ಒಳಗೆ ಬರೀ 2 ನಿಮಗೆ ತಿಳಿಸಿರ್ತೀನಿ. ನೆಕ್ಸ್ಟ್ ವಿಡಿಯೋಗಳಿಗೆ ನೀವೇನು ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಪ್ರತಿಯೊಂದು ಏನು ಮುಂದೆ ಬರ್ತಕ್ಕಂಥ ಒಂದು 5ರಿಂದ 6 ವಿಡಿಯೋ ಒಳಗೆ ನೀವು ಟೆನ್ಸ್ ಪರ್ಫೆಕ್ಟ್ ಆಗಿ ಹೋಗ್ಬಿಡ್ತೀರಿ, ಫುಲ್ ಪರ್ಫೆಕ್ಟ್ ಆಗಿ ಬಿಡ್ತೀರಿ, ಒಟ್ಟ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು? ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಂದ್ರೆ ಏನು? ಭವಿಷ್ಯತ್ ಕಾಲ. ಫ್ಯೂಚರ್ ಟೆನ್ಸ್ ಅಂದ್ರೆ ಏನು? ಭವಿಷ್ಯತ್ ಕಾಲ. ಏನ್ರಿ ಭವಿಷ್ಯತ್ ಕಾಲ ಅಂದ್ರ ಮುಂದೆ ಆಗ್ತಕ್ಕಂಥವು,
ಮುಂದೆ ಆಗ್ತಕ್ಕಂಥವು ಬಂದಾಗ ಇದ್ರೊಳಗೂ 4 ಫಾರ್ಮ್ಸ್ ಸೇಮ್ ಬರ್ತಾವ. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇವು 4 ಬರ್ತಾವ. ಒಂದು ಸಾಮಾನ್ಯ, ಮುಂದುವರೆದ, ಪೂರ್ಣ ಮುಂದುವರೆದ, ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಇವೆಲ್ಲ ಬಂದಾಗ ಏನೇನ್ ಮಾಡ್ಬೇಕು ಸರ್, ಇವೆಲ್ಲ ಬಂದಾಗ ಏನೇನ್ ಮಾಡ್ಬೇಕು ಸರ್ ಅಂತಕ್ಕಂಥ. ಈಗ ನಿಮಗೊಂದು ಐಡಿಯಾ ಕೊಡ್ತೀನಿ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಟ್ರಿಕ್, ವೆರಿ ಇಂಪಾರ್ಟೆಂಟ್ ಟ್ರಿಕ್. ಓಕೆ, ಇದನ್ನ ಬೇಕಾದ್ರೆ ನೀವೇನ್ ಮಾಡ್ರಿ, ಒಂದು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮ ಕಡೆ ಯಾವಾಗ ಇಟ್ಕೊರಿ. ಯಾವ ಟ್ರಿಕ್ ಅಂದ್ರೆ ಇಲ್ಲಿರ್ತಕ್ಕಂತಹ ವರ್ಬ್ಸ್ಗಳು ಬರ್ತವೆ. ಯಾವ ಅಂದ್ರೆ ಒಂದು V1 ಬರ್ತೈತಿ, V2 ಬರ್ತೈತಿ, V3 ಬರ್ತೈತಿ, V4 ಬರ್ತೈತಿ, V5 ಬರ್ತೈತಿ. ಓಕೆ, ಒಂದು ಎಕ್ಸಾಂಪಲ್ ತಗೊಂಡ್ರಿ. ಈಗ ಏನ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿರ್ತಕ್ಕಂತಹ ಗೋ ಅಂತಕ್ಕಂಥದ್ದು ಇಲ್ಲಿ ಬಂದಾಗ ಏನಾಕೈತ್ರಿ, ವೆಂಟ್ ಹಾಕಿ. ಇಲ್ಲಿ ಬಂದಾಗ ಏನಾಕೈತಿ, ಗಾನ್ ಹಾಕೈತಿ. ಇಲ್ಲಿ ಬಂದಾಗ ಏನಾಕೈತ್ರಿ, ಗೋಯಿಂಗ್ ಹಾಕಿ. ಇಲ್ಲಿ ಬಂದಾಗ ಏನಾಕೈತ್ರಿ, ಗೋಸ್ ಹಾಕಿ. ಓಕೆ, ಹಂಗಿದ್ದಾಗ ಇಲ್ಲಿರ್ತಕ್ಕಂಥ ನಮಗೆ ಟೆನ್ಸ್ ಫಾರ್ಮೆಟ್ ಅದಾವ, 12 ಫಾರ್ಮ್ಸ್ ಅದಾವ. 12 ಫಾರ್ಮ್ಸ್ ಒಳಗೆ ಇವನ್ ಹೆಂಗೆ ಅಪ್ಲೈ ಮಾಡಬೇಕು, ಹೆಂಗೆ ಈಸಿಯಾಗಿ ನೆನಪಿಟ್ಕೊಳ್ಬೇಕು. ಹೌ ಟು ರಿಮೆಂಬರ್ ಈಸಿಲಿ ಇವುಗಳನ್ನ ಯಾವ ರೀತಿ ನಾವು ನೆನಪಿಟ್ಕೊಳ್ಬೇಕು ಮತ್ತೆ ಎಲ್ಲೆಲ್ಲಿ ಬಳಸ್ಬೇಕಂತಕ್ಕಂಥದನ್ನ ಈಗ ಒಂದು ಟ್ರಿಕ್ಸ್ ಹೇಳ್ತಾ ನೆನಪಿಟ್ಕೊ. ಹೌದಾ, ಈಗ ನಿಮ್ಗೊಂದು ಟ್ರಿಕ್ಸ್ ಹೇಳ್ತೇನೆ ನೋಡ್ರಿ. ಯಾವಾಗ ಕಂಟಿನ್ಯೂಸ್ ಅಂತಕ್ಕಂಥದ್ದು ನಿಮಗೆ ಕಾಣ್ತದ, ಯಾವಾಗ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಕಂಟಿನ್ಯೂಸ್ ಅಂತಕ್ಕಂಥದ್ದು ಕಂಡಾಗ ಇದ್ರ ಜೊತೆಗೆ ಏನಾಗ್ತದೆ, ವರ್ಬ್ ಪ್ಲಸ್ ING ಬರ್ತದ, V4 ಬರ್ತದೆ. ವರ್ಬ್ ಪ್ಲಸ್ ING V4 ಬರ್ತದೆ. ಅದೇ ರೀತಿಯಾಗಿ ಎಲ್ಲಿ ಪರ್ಫೆಕ್ಟ್ ಕಾಣ್ತದ, ಓನ್ಲಿ ಪರ್ಫೆಕ್ಟ್ ಎಲ್ಲಿ ಕಾಣ್ತದ, 3 ಕಡೆ ಕಾಣ್ತದ, ಅಲ್ಲೇನು ಬರ್ತೈತಿ, V3 ಬರ್ತೈತಿ. ಅಲ್ಲೇನು ಬರ್ತೈತ್ರಿ, V3 ಬರ್ತೈತಿ. ಅದೇ ರೀತಿಯಾಗಿ ಈ 3 ಸಿಂಪಲ್ಗಳು ಕಾಣ್ತಾವ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ಸಿಂಪಲ್ ಪ್ರೆಸೆಂಟ್ ಟು ಸಿಂಪಲ್ ಫ್ಯೂಚರ್ ಒಳಗೆ ಏನು ಬಳಸ್ತೀರಿ, V1 ಬಳಸ್ತೇವೆ. ಉಳಿತ ಯಾವುದು, ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲೇನು ಬಳಸ್ಬಿಡ್ರಿ, V2 ಬಳಸ್ಬಿಡ್ರಿ. ನಿಮ್ಮ 12 ಫಾರ್ಮ್ ಏನದು ಸಾಲ್ವ್, 12 ಫಾರ್ಮ್ ಸಾಲ್ವ್ ಅದು. ಯಾವ್ಯಾವ ಎಲ್ಲೆಲ್ಲಿ ಬರ್ತಾವ ಅಂತಕ್ಕಂಥದನ್ನ ಈಗ ಇನ್ನೊಮ್ಮೆ ಬರ್ದು ನೋಡು. ನಿಮ್ಗೆ ಇದ ಪ್ರಕಾರ ಏನ್ ಮಾಡೋಣ, ಇನ್ನೊಮ್ಮೆ ಬರ್ದು ನೋಡು. ನಾ ಏನ್ ಹೇಳಿನಿ, ಪರ್ಫೆಕ್ಟ್ ಕಂಡಲ್ಲೆಲ್ಲ ಏನ್ ಬರ್ತೈತಿ, V3 ಬರ್ತೈತಿ ಅಂತ ಹೇಳಿದ್ನಿ. ಪರ್ಫೆಕ್ಟ್ ಕಂಡಲ್ಲೆಲ್ಲ ಏನ್ ಬರ್ತೈತಿ, V3. ಕಂಟಿನ್ಯೂಸ್ 2 ಅದಾವ ಅಂದ್ಮೇಲೆ ಇಲ್ಲಿ ಏನ್ ಬರ್ತೈತ್ರಿ, V4. ಇಲ್ಲಿ ಏನ್ ಬರ್ತೈತ್ರಿ, V4. ವರ್ಬ್ ಪ್ಲಸ್ ING ಅಂತ ತಿಳ್ಕೊರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನ್ ಬರ್ತೈತಿ, V1 ಬರ್ತೈತಿ. ಡನ್. ಇಷ್ಟ, ಬಹಳಷ್ಟು ಏನು ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ನೆಕ್ಸ್ಟ್ ಇದ ಸೇಮ್ ಇಲ್ಲಿ ಅಷ್ಟೇ ನೋಡ್ರಿ. ಇಡೀ ಎಲ್ಲಾ ಟೆನ್ಸ್ ಒಳಗೆ ಇಲ್ಲೇ ಒಂದ ಕಡೆ V2 ಬರ್ತೈತಿ, ಬೇರೆ ಕಡೆ ಎಲ್ಲೂ ಬರಂಗಿಲ್ಲ. ಹಂಗಿತ್ತಂದ್ರೆ ಇದು ಕಂಟಿನ್ಯೂಸ್ ಬಂದಾಗ ಇಲ್ಲಿ ಏನ್ ಬಂತು, V4 ಬಂತು. ಇಲ್ಲೂ ಏನ್ ಬಂತು, V4 ಬಂತು. ಸಾರಿ, ಪರ್ಫೆಕ್ಟ್ ಒಳಗೆ V3 ಬಂತು. ಇಲ್ಲೇನ್ ಬಂತು, V4 ಬಂತು. ಓಕೆ, ನಿಮ್ಗೆ ಇನ್ನ ಹೇಳ್ರಿ, ಇನ್ನ ವಿಡಿಯೋ ನೋಡ್ರಿ. ನೀವು ಇದಕ್ಕೆ ಒಂದೊಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾರೆ, ನಿಮ್ಗೆ ಪರ್ಫೆಕ್ಟ್ ಆಗಿ ಹೋಗ್ತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಫ್ಯೂಚರ್ ಒಳಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೆ ಏನ್ ಬಂತು, V4 ಬಂತು. ಪರ್ಫೆಕ್ಟ್ ಬಂದೈತೆ ಅಂತ ತಿಳ್ಕೊಂಡ್ಬಿಡ್ರಿ, V3. ಕಂಟಿನ್ಯೂಸ್ ಬಂತ ಅಂತ ತಿಳ್ಕೊಂಡ್ಬಿಡ್ರಿ, V4. ಸಿಂಪಲ್ ಒಳಗ V1. ಓಕೆ, ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡೇನಿಲ್ಲ. ಯಾವಾಗ ಕಂಟಿನ್ಯೂಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕಾಣ್ತೈತಿ, ING ಬಳಸ್ರಿ, V4 ಬಳಸ್ರಿ. ಪರ್ಫೆಕ್ಟ್ ಕಂಡಾಗ V3 ಬಳಸ್ರಿ. ಇಲ್ಲೇನ್ ಬಳಸ್ರಿ, V1 ಬಳಸ್ರಿ. ಹಂಗಿತ್ತಂದ್ರ ಒಂದು ರೈಟ್ ಅಂತಕ್ಕಂಥ ವರ್ಡ್ ತಗೊಂಡಾಗ ಅದೇನಾಗ್ತದೆ, ಇಲ್ಲಿ ಬಂದ ರೋಟ್ ಆಕೈತಿ, ಇಲ್ಲಿ ಬಂದು ಏನಾಕೈತಿ, ರಿಟರ್ನ್ ಆಕೈತಿ, ಇಲ್ಲಿ ರೈಟಿಂಗ್ ಆಕೈತಿ, ಇಲ್ಲಿ ರೈಟ್ಸ್ ಆಕೈತಿ. ಎಲ್ಲೆಲ್ಲಿ ಏನೇನು ಬರ್ತಾವ ಅಂತಕ್ಕಂಥದ್ದು ನೋಡ್ಬಿಡೋಣ, ಬರ್ದು ಬಿಡೋಣ. ಇಲ್ಲಿ ಹೌದಾ, ಒಂದು ಬೇರೆ ಕಲರ್ಲೇನೋ ಬರಿತೀನಿ. ಇಲ್ಲಿ ಏನ್ ಬರ್ತದ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ V1 ಅಂದ್ರೆ ಯಾವುದು, ವರ್ಬ್ 1 ರೈಟ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಇಲ್ಲಿ ING ಇರೋದ್ರಿಂದ ಇಲ್ಲಿ ಏನ್ ಬರ್ತೈತಿ, ರೈಟಿಂಗ್ ಅಂತಕ್ಕಂಥದ್ದು ಇಲ್ಲಿ ಬರ್ತೈತಿ. ಫಿಕ್ಸ್ ರೈಟಿಂಗ್ ಇವನ್ ಬಿಟ್ರೆ ಬೇರೆ ಬರಕ್ ಸಾಧ್ಯ ಇಲ್ಲ. V3 ಬಂದಾಗ ಏನ್ ಬರ್ತೈತ್ರಿ, ರಿಟರ್ನ್ ಅಂತಕ್ಕಂಥದ್ದು ಬರ್ತೈತಿ. V4 ಬಂದಾಗ ಏನ್ ಬರ್ತೈತಿ, ರೈಟಿಂಗ್ ಅಂತಕ್ಕಂಥದ್ದು ಬರ್ತೈತಿ. ಇವ ಮುಖ್ಯವಾಗಿರ್ತಕ್ಕಂಥವು ನೆನಪಿಟ್ಕೊಂಡ್ಬಿಡ್ರಿ. ಇವುಗಳನ್ನ ಬಿಟ್ಟು ಇಲ್ಲಿ ಬೇರೆ ಏನೂ ಬರಕ್ ಸಾಧ್ಯ ಇಲ್ಲ, ಬರೋದೇ ಇಲ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ, V4 ಕೊಟ್ಟಾರ ಅಂದ್ರೆ ಇಲ್ಲಿ ಏನ್ ಬರ್ತೈತಿ ಅಂದಂಗಾತು, ರೈಟಿಂಗ್. ING ಬಂದ್ಬಿಡ್ತೈತಿ. V4 ಎಲ್ಲಿ ಇರ್ತೈತಲ್ಲ, ING ಇರ್ತೈತಿ. V3 ನೋಡ್ರಿ, ಇಲ್ಲಿ V3 ಪರ್ಫೆಕ್ಟ್ ಬಂದಾಗ ಏನ್ ಬಂತ್ರಿ, ಇಲ್ಲಿ ರಿಟರ್ನ್ ಬಂತು. ಇಲ್ಲೂ V4 ಐತಿ ಅಂದ್ರೆ ಏನ್ ಬಂತ, ಇಲ್ಲಿ ರೈಟಿಂಗ್ ಅಂತಕ್ಕಂಥದ್ದು ಬಂತು. ಇಲ್ಲಿ V2 ಬಂತು ನೋಡ್ರಿ. ಇಲ್ಲಿ V2 ಬಂದಾಗ ಇಲ್ಲಿ ಏನ್ ಬಳಸ್ತೀರಿ, ರೋಟ್ ಅಂತ ಬಳಸ್ತೀರಿ. ಯಾಕಂದ್ರೆ ಒಂದ ಕಡೆ V2 ಬರ್ತೈತಿ, ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಅದನ್ನ ಬಿಟ್ರೆ ಬೇರೆ ಕಡೆ ಎಲ್ಲೂ ಬರುವುದಿಲ್ಲ. ಹಂಗಿತ್ತ ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ನೋಡಿ. V4 ಐತಿ, V4 ಬಂದಾಗ ನೀವೇ ಹೇಳ್ತಾರೆ ನೋಡಿ, ಏನ್ ಬರ್ತೈತ್ರಪ್ಪ, ರೈಟಿಂಗ್ ಬರ್ತ. V4 ಅಂದ್ರೆ ಏನ್ರಿ, ವರ್ಬ್ ಪ್ಲಸ್ ING, ಅದಕ್ಕೆ ಏನಂತ ಕರಿತಾವ, V4 ಅಂತ. V3 ಅಂದಾಗ ಏನ್ ಬರ್ಬೇಕಿಲ್ಲಿ, ರಿಟರ್ನ್. ಓಕೆ, V4 ಅಂದಾಗ ಏನ್ ಬರ್ಬೇಕ್ರಿ, ರೈಟಿಂಗ್. V4 ಅಂದಾಗ ಏನ್ ಬರ್ಬೇಕು, ರೈಟಿಂಗ್.
V1 ಅಂದಾಗ ಏನು ಬರ್ಬೇಕ್ರಿ ರೈಟ್. V1 ಅಂದಾಗ ಏನು ಬರಬೇಕು ರೈಟ್ ಅಂತಕ್ಕಂಥದ್ದು ಬರಬೇಕು. ಇವೆಲ್ಲ ನಿಮಗೆ ಬಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇರ್ತೈತೆ ನೋಡ್ರಿ. ನಿಮಗೆ ವರ್ಬ್ ಅಂತಕ್ಕಂಥ ಟಾಪಿಕ್ನ ಯಾಕೆ ಕಲಿಬೇಕಂದ್ರೆ ಟೆನ್ಸ್ ಬಂದಾಗ ಮಾಡಲ್ ವರ್ಬ್ಸ್ ಅಂತ ಬರ್ತಾವ. ಏನು ಬರ್ತಾವ್ರಿ ಮಾಡಲ್ ವರ್ಬ್ಸ್ ಅಂತ ಬರ್ತಾವ. ವರ್ಬ್ ಫಾರ್ಮ್ಸ್ಗಳನ್ನ ಕಲಿಬೇಕು. ಹೆಂಗೆ ಕಲಿಬೇಕು ವರ್ಬ್ ಫಾರ್ಮ್ಸ್ಗಳನ್ನು ಕಲಿಬೇಕು. ಯಾವುದು V1 ಇದೆ, ಯಾವುದು V3 ಇದೆ. ಇಲ್ಲಿರ್ತಕ್ಕಂತಹ V1 ಇದ್ದಿದ್ದು V1 to V5 ಮಟ್ಟ ಒಂದೊಂದು ಕಡೆ ಸೇಮ್ ಆಗ್ತಾವ, ಒಂದೊಂದು ಕಡೆ ಲಾಸ್ಟ್ಗೆ ಇಡಿ ಹೆಚ್ಚಿಕಾಸ್ ಚೇಂಜ್ ಆಗ್ತಾವ. ಆಸ್ಕಡ್ ಅಂತಕ್ಕಂಥವು. ಓಕೆ, ಒಂದು 3 ಕಡೆ ಚೇಂಜ್ ಆಗ್ತಿರ್ತಾವ. ಓಕೆ, ಈಗ ಕ್ಯಾಚ್ ಕಾಟ್, ಸ್ಮೆಲ್ ಸ್ಮೆಲ್ಟ್, ಸ್ಪೆಂಟ್ ಈ ತರನಾಗಿರ್ತಕ್ಕಂಥ ಚೇಂಜ್ ಆಗೋ ಮುಂದೆ ಯಾವ ಥರ ಆಗ್ತಾವೆ ಏನಾಗ್ತಾವ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಓಕೆ, ಅದೇ ರೀತಿಯಾಗಿ ಏನು ಮಾಡ್ರಿ, ಈಗ ಇಲ್ಲಿರ್ತಕ್ಕಂತಹ ನಾವು ಏನೇನು ನೋಡ್ರಿ ಇಷ್ಟರೊಳಗೆ ಏನೇನು ತಿಳ್ಕೊಂಡ್ಬಿಟ್ಟು ನೋಡ್ರಿ. ಇಷ್ಟೆಲ್ಲ ನೀವು ಬೇಸಿಕ್ ಇಂದ ಮಾಡ್ಕೊಂತ ಹೊಂಟ್ರಿ ಅಂದ್ರೆ ಈ ಥರ ಅಷ್ಟು ಈಸಿ ಟಾಪಿಕ್ ಯಾವುದು ಅಲ್ಲ, ತಿಳ್ಕೊಂಡ್ಬಿಟ್ಟಿರ್ತಿಲ್ಲ. ಓಕೆ, ಫ್ಯೂಚರ್ ಟೆನ್ಸು ನೋಡಿದ್ರಿ, ಪಾಸ್ಟ್ ಟೆನ್ಸ್ ನೋಡಿದ್ರಿ, ಪ್ರೆಸೆಂಟ್ ಟೆನ್ಸ್ ನೋಡಿದ್ರಿ, ಟೈಪ್ಸ್ ಆಫ್ ಯಾವ ಟೈಪ್ಸ್ ಅದಾವ ಏನೇನಂತ ಇವುಗಳನ್ನ ನೋಡಿದ್ರಿ. ಅದೇ ರೀತಿಯಾಗಿ ಟೆನ್ಸು ಟೈಮಿಂಗು ಯಾವ ಥರ ಇದನ್ನ ಯಾವಾಗ ಏನು ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಈ ಥರ ಇಂಟ್ರೊಡಕ್ಷನು ಇವುಗಳನ್ನೆಲ್ಲ ನೋಡಿದಾಗ ಏನೋ ಒಂದು ಕಲ್ತಿರ್ತಕ್ಕಂಥ ಖುಷಿ ಇರಬೇಕು ಮನುಷ್ಯ. ಓಕೆ, ಏನೋ ಒಂದು ಕಲ್ತಿರ್ತಕ್ಕಂತಹ ಖುಷಿ ಇರಬೇಕು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಸ್ಪೆಂಡ್ ಅಂತಕ್ಕಂಥದ್ದು ಬಂದಾಗ ಇದೇನಾಕೈತೆ ಅಂದ್ರೆ ಸ್ಪೆಂಟ್ ಅಂತಕ್ಕಂಥವು ಆಗ್ತಾವ. ಇಂಥವುಗಳನ್ನ ಏನು ಮಾಡ್ರಿ ಆಲ್ಮೋಸ್ಟ್ ಅಲ್ಲಿ ರೆಫರ್ ಮಾಡ್ಕೊತೀರಿ. ಇಂಥವುಗಳನ್ನ ನೀವೇನು ಮಾಡ್ಬೇಕು, ಒಂದು ನೋಟ್ ಬುಕ್ ತೊಗೊಳ್ಬೇಕು, ಕುಂದಿರ್ಬೇಕು. ಎಲ್ಲ ನಮ್ಮ ವಿಡಿಯೋಗಳು ನೋಡ್ರಿ. ಅದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಎಲ್ಲ ನೋಟ್ಸ್ಗಳನ್ನ ಮಾಡ್ಕೊಂತ ಹೋಗ್ರಿ. ವೊಕ್ಯಾಬ್ಲರಿ ಮೇಲೆ ನೋಟ್ಸ್ ಮಾಡ್ರಿ, ಟೆನ್ಸ್ ಮೇಲೆ ನೋಟ್ಸ್ ಮಾಡ್ರಿ. ನೋಡ್ರಿ, ವಿದ್ಯೆ ಅಂದು ಲುಕ್ಸಾನ್ ಆಗುದಿಲ್ಲ. ಕಲ್ತಿರ್ತಕ್ಕಂಥ ವಿದ್ಯೆ ಯಾವತ್ತಿಗೂ ಲುಕ್ಸಾನ್ ಆಗುವುದಿಲ್ಲ. ಅದರಿಂದ ಏನೋ ಒಂದು ಸಾಧಿಸ್ತಾನೆ ಇರ್ತೀರಿ. ಸೊ ಅದೇ ರೀತಿಯಾಗಿ ಏನು ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಯಾರ್ಯಾರಿಗೆ ವಿಡಿಯೋನ ಶೇರ್ ಮಾಡ್ಬೇಕು ಅನಿಸ್ತೈತಲ್ಲ ಶೇರ್ ಮಾಡ್ರಿ. ವಿಡಿಯೋ ಹೆಂಗೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಲಾಸ್ಟ್ ಮಟನು ವಿಡಿಯೋ ನೋಡಿರ್ತೀರಿ. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.